ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಸಿಎಂ ನೇತೃತ್ವದ ಸಭೆಯಲ್ಲಿ ಗದ್ದಲ ಏರ್ಪಟ್ಟಿದೆ. ಸಭೆಯಲ್ಲಿ ಕರಾವಳಿಯ ನಾಯಕರ ನಡುವೆ ಮಾತಿನ ಕದನ ಅಲ್ಲಿ ಏರ್ಪಟ್ಟಿತ್ತು. ಬಿಜೆಪಿ ಅವರನ್ನ ಗೋಡ್ಸೆವಾದಿಗಳು ಅಂತ ರಮಾನಾಥ್ ರೈ ಹೇಳಿದ್ದಾರೆ. ಸಚಿವರ ಹೇಳಿಕೆಗೆ ಸಿಟ್ಟಾದಂತಹ ಬಿಜೆಪಿ ಜನಪ್ರತಿನಿಧಿಗಳು ಸಭೆಯನ್ನ ಬಹಿಷ್ಕರಿಸಿದರು. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆಯಲ್ಲಿ ಏನ್ ನಡೀತಾ ಇತ್ತು ಇವತ್ತು, ಅದರಲ್ಲಿ ಗದ್ದಲ ಏರ್ಪಟ್ಟಿದೆ. ಸಭೆಯಲ್ಲಿ ಕರಾವಳಿ ನಾಯಕರ ನಡುವೆ ಮಾತಿನ ಕದನ ಏರ್ಪಟ್ಟಿರುವಂತದ್ದು. ಬಿಜೆಪಿ ಅವರನ್ನ ಗೋಡ್ಸೆವಾದಿಗಳು ಅಂತ ಸಚಿವ ರಮಾನಾಥ್ ರೈ ಹೇಳಿದ್ರು. ಅದಕ್ಕೆ ಬೇಸರಗೊಂಡು ಬಿಜೆಪಿಯವರು ಸಭೆಯಿಂದ ಹೊರ ನಡೆದಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ, ಸಭೆ ಕರೆದಿದ್ದೇನಕ್ಕೆ? ಸಭೆಯಲ್ಲಿ ಏನಾದ್ರೂ ಚರ್ಚೆ ಆಯ್ತಾ? ಯಾಕೆ ಕದನ ಏರ್ಪಟ್ಟಿತ್ತು ಅಲ್ಲಿ ಅಂತ? ಮಾದೇಶ್, ಇವತ್ತೇನು ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಕರೆಯಲಾಗಿತ್ತು. ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನಪ್ರತಿನಿಧಿಗಳ ವಿರೋಧ ಏನಿತ್ತು, ನೇತ್ರಾವತಿ ಹೋರಾಟ ಸಮಿತಿ ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ತಾಂತ್ರಿಕವಾಗಿ ಈ ಯೋಜನೆಯ ಬಗ್ಗೆ ಮಾಹಿತಿ ನೀಡುವಂಥದ್ದು ಮತ್ತು ಅವರ ಮನವೊಲಿಸುವಂತ ಒಂದು ಪ್ರಯತ್ನ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಾಡಿರುವಂತದ್ದು. ಆದ್ರೆ ಇವತ್ತಿನ ಸಭೆಯಲ್ಲಿ ಒಂದ್ ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಶಾಸಕರ ವಿರೋಧ ವ್ಯಕ್ತ ಆಯ್ತು. ಮತ್ತೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು, ಅದು ತುಮಕೂರು, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಿಂದ. ಸೊ ಅವರೆಲ್ಲರೂ ಕೂಡ ಯೋಜನೆಯ ಪರವಾಗಿ ನಿಂತ್ಕೊಂಡ್ರು. ಅಂತಿಮವಾಗಿ ಮಂಗಳೂರು ಭಾಗದ ಕಾಂಗ್ರೆಸ್ ಶಾಸಕರು ಸಹ ಯೋಜನೆಯ ಪರವಾಗಿ ನಿಂತ್ಕೊಂಡ್ರು. ಆದ್ರೆ ಬಿಜೆಪಿಯವರು ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಸಭೆಯಿಂದ ಹೊರ ಬಂದ್ರು. ಪ್ರಶ್ನೆಗಳಿಗೆ ಸ್ಪಷ್ಟವಾದಂತ ಉತ್ತರ ಸರ್ಕಾರದಿಂದ ಇಲ್ಲ ಅನ್ನೋದು. ಎತ್ತಿನಹೊಳೆ ಯೋಜನೆಗೆ 13,000 ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಕ್ತವಾಗಿ ಇವತ್ತು ಚರ್ಚೆ ಆಗಿದೆ. ಇದು ಎರಡೂ ಕಡೆ ಅವರು ಅನೇಕ ವಿಚಾರಗಳು, ನಾವು ಮೊದಲು ಇವತ್ತು ನಮ್ಮ ಯೋಜನೆ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಅದಾದ್ಮೇಲೆ ಅವರು ಅನೇಕ ಪ್ರಶ್ನೆಗಳು ಎತ್ತಿದ್ದಾರೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡಲಾಗಿದೆ. ಇದಾಗಿನೂ ಕೂಡ ಇವತ್ತು ಕೆಲವೊಂದು ವಿಚಾರಗಳಿಗೆ ಪ್ರೊಫೆಸರ್ ಮಯ ಅವರು ತಿಳಿಸಿದ್ದನ್ನ ಟೆಕ್ನಿಕಲ್ ಕಮಿಟಿ ಮುಂದೆ ಅದನ್ನು ಕೂಡ ಚರ್ಚೆ ಆಗ್ತದೆ. ಯೋಜನೆಗೆ ಇವತ್ತು ಯಾವುದೇ ಬಾಧಕ ಇಲ್ಲ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.